ಹೀಗಾಗಿ ಪ್ರತಿ ಜನ್ಮದಲ್ಲಿನ ಕರ್ಮಫಲದ ಆಧಾರದ ಮೇಲೆ ನಮ್ಮ ವಿಧಿಯು ನಿರ್ಣಯವಾಗುತ್ತದೆ. ಅಂದರೆ ನಮ್ಮ ಕರ್ಮಫಲಕ್ಕೆ ನಾವೇ ಹೊಣೆಗಾರರು. ಕರ್ಮವೆನ್ನುವ ಸಿದ್ಧಾಂತವು ನಾವು ಮಾಡುವ ಪ್ರತಿಯೊಂದು ಕಾರ್ಯಕ್ಕೂ ನಮ್ಮನ್ನು ಹೊಣೆಗಾರರನ್ನಾಗಿಸುತ್ತದೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿನ ಶ್ಲೋಕವೊಂದು ಮನುಷ್ಯನ ಕರ್ಮದ ಬಗ್ಗೆ ಮಾರ್ಮಿಕವಾಗಿ ವಿವರಿಸಿದೆ. ನಿನ್ನ ಅಪೇಕ್ಷೆಯಂತೆ ನೀನು ರೂಪಿಸಲ್ಪಡುತ್ತೀಯೆ. ನಿನ್ನ ಬಯಕೆಯಂತೆ ನಿನ್ನ ಸಂಕಲ್ಪ ರೂಪುಗೊಳ್ಳುತ್ತದೆ. ನಿನ್ನ ಸಂಕಲ್ಪದಂತೆ ನಿನ್ನ ಕಾರ್ಯ ಸಿದ್ಧಿಯಾಗುತ್ತದೆ. ನಿನ್ನ ಕಾರ್ಯರೀತಿಯು ನಿನ್ನ ವಿಧಿಯಾಗುತ್ತದೆ. ಹಾಗಾಗಿ ಮನುಜನ ಅಪೇಕ್ಷೆಗಳು ಅವನ ಅಸ್ತಿತ್ವವನ್ನು ನಿರ್ಧರಿಸುತ್ತವೆ. ಅಪೇಕ್ಷೆ ಅಥವಾ ಬಯಕೆಗಳು ವಾಸನೆಯಿಂದ ಉಂಟಾಗುತ್ತವೆ. ಅಂದರೆ ನಮ್ಮ ಹಿಂದಿನ ಒಳ್ಳೆಯ ಅಥವಾ ಕೆಟ್ಟ ಕಾರ್ಯಗಳ ಪ್ರಭಾವದಿಂದ ಆಯಾಚಿತವಾಗಿ ನಮ್ಮ ಮನಸ್ಸಿನಲ್ಲಿ ಮುದ್ರಿತವಾಗುವ ಕ್ರಿಯೆಯನ್ನು ವಾಸನೆ ಎನ್ನುತ್ತಾರೆ. ಯಾವಾಗ ನಾನು ಮತ್ತು ನನ್ನದು ಎಂಬ ಅಹಂಭಾವವು ನಮ್ಮನ್ನು ಆವರಿಸುತ್ತದೆಯೋ ಆಗ ಕರ್ಮವು ಪದರವಾಗಿ ನಮ್ಮನ್ನು ಸುತ್ತಿಕೊಳ್ಳಲು ಪ್ರಾರಂಭವಾಗುತ್ತದೆ. ಇದನ್ನು ಬಿಡಿಸಿಕೊಳ್ಳುವ ಸುಲಭ ಮಾರ್ಗವೆಂದರೆ ನಾವು ಯಾವುದೇ ಕೆಲಸವನ್ನು ಸಮರ್ಪಣಾ ಭಾವದಿಂದ ನಿರ್ಲಿಪ್ತವಾಗಿ ಮಾಡಿದಾಗ ಹೊಸ ಕರ್ಮಗಳ ಸಂಚಯವಾಗುವುದಿಲ್ಲ. ಹಾಗಾಗಿ ನಮ್ಮನ್ನು ಆವರಿಸಿದ್ದ ಕರ್ಮ ಪದರಗಳು ಕಳಚಿಕೊಳ್ಳಲಾರಂಭಿಸುತ್ತವೆ. ಆಗ ದೈವಿಕ ಶಕ್ತಿಯ ಅನುಗ್ರಹವಾಗುತ್ತದೆ. ಇದರ ತಾತ್ಪರ್ಯವೇನೆಂದರೆ ಸತ್ಕಾರ್ಯಗಳಿಂದ ಪುಣ್ಯ ಲಭಿಸುತ್ತದೆ ಹಾಗೂ ದುಷ್ಕಾರ್ಯಗಳಿಂದ ಪಾಪ ಸಂಚಯವಾಗುತ್ತದೆ. ಯಾವಾಗ ನಾವು ದೇಹ ಮತ್ತು ಮನಸ್ಸಿನಿಂದ ದೂರ ಸರಿದು ನಿರ್ಲಿಪ್ತತೆ ಹಾಗೂ ನಿರ್ಮೋಹದಿಂದ ಕಾರ್ಯಸಿದ್ಧಿ ಮಾಡುತ್ತೇವೆಯೋ ಆಗ ಅದು ನಮ್ಮನ್ನು ಮೋಕ್ಷ ಅಥವಾ ಮುಕ್ತಿಯೆಡೆಗೆ ಕೊಂಡೊಯ್ಯುತ್ತದೆ. ಭರ್ತೃಹರಿಯ ನೀತಿ ಶತಕದಲ್ಲಿ 10 ತಲೆಬರಹಗಳ ಅಡಿಯಲ್ಲಿ 100 ಶ್ಲೋಕಗಳಿವೆ. ಪ್ರತಿಯೊಂದು ಶಾಖೆಯನ್ನು ಪ್ರತಿನಿಧಿಸಲು ಪದ್ಧತಿ ಎಂಬ ವ್ಯಾಖ್ಯೆಯನ್ನು ಬಳಸುತ್ತಾನೆ. ಮನುಷ್ಯನ ನಡವಳಿಕೆ ಅಥವಾ ಆಚಾರವನ್ನು ಪದ್ಧತಿ ಎಂದು ಸಂಸ್ಕೃತದಲ್ಲಿ ಅರ್ಥೈಸಲಾಗುತ್ತದೆ. ಮಾನವನ ಸ್ವಭಾವದ ಮೇಲೆ ಭರ್ತೃಹರಿ ಬೆಳಕನ್ನು ಚೆಲ್ಲಿದ್ದಾನೆ. ಅಂದರೆ ನಮಗೆ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಒಳ್ಳೆಯದು ಮತ್ತು ಯಾವುದು ಕೆಟ್ಟದ್ದು ಎಂಬುದನ್ನು ತನ್ನ ಶ್ಲೋಕಗಳ ಮೂಲಕ ಬಿಂಬಿಸಿದ್ದಾನೆ. ಒಟ್ಟಿನಲ್ಲಿ ಶಾಂತಿ, ಸಂತೋಷ ಹಾಗೂ ನೆಮ್ಮದಿಯುತ ಜೀವನ ನಡೆಸಲು ಬೇಕಾದಂತಹ ಮಾರ್ಗದರ್ಶನವನ್ನು ಈ ಶತಕದಲ್ಲಿ ನಾವು ಕಾಣಬಹುದು.